ಹರಿ ಕೈ ತೆಗೆದ್ರೆ ಸರಿ. ಈಗ ಬಿಡಲ್ಲ ಕಣ, ಏನ ಮಾಡ್ತೀಯ? ಹರಿ ಮಗನೇ, ನನ್ನ ಮೇಲೆ ಕೈ ಮಾಡ್ತೀಯ? ಅಣ್ಣ, ಇವಾಗ ಮುಚ್ಕೋಣ. ಸುಮ್ಮನೆ ನಿಲ್ಸ. ಮನೆ ಮುಂದೆ ಜನ ಸೇರಿದ್ದಾರೆ, ಅದೇನ ನಿಮ್ದು ಕಚ್ತೀನಿ ಅಂತ ನಾಚಿಕೆ ಆಗಲ್ಲ ನಿಮ್ಗೆ? ನನ್ ಮಕ್ಳೇನ್ರೋ ನೀವು? ನನ್ನ ಹೆಸರು ಉಳಿಸ್ತೀರಿ ಅಂದ್ರೋ ನೀವು? ಜನ ಎಲ್ಲ ಮನೆಗೆ ಹೋದ್ಮೇಲೆ ಇಟ್ಕೊಳ್ರ ನಿಮ್ ಜಗಳನ. ಯೋ ಹೋಗಯ್ಯ ಸುಮ್ನೆ. ಏನು ಬುದ್ಧಿ ಬರಲ್ಲ. ಏನು ಮಾಡಲಿ ನಾನು, ಏನು ಮಾಡಲಿ ನಾನು, ಏನು ಮಾಡಲಿ? ಕಟ್ಟಿ ಬಿಡು. ಯಾಕೋ ಅರಿ ಬಿಡ. ಓ ಅಣ್ಣ ಬಂದ್ರ? ಓ ಅಣ್ಣ ಬರೋಣ, ಬಾ ಬಾ ಕೂತ್ಕೋ. ಸದ್ಯ ನೀನ್ ರೆಡಿ ಅದಲ್ಲ, ಅಷ್ಟು ಸಾಕು. ಸಾರಿ ಕುಣಮೈ, ಹರಿ ಮಾತಾಡಿದ್ ಕೇಳಿ ಮೈಯೆಲ್ಲ ಹೊಡೆದೋಗಿತ್ತು. ಪರವಾಗಿಲ್ಲ ಅಣ್ಣ, ಇಬ್ಬರಲ್ಲಿ ಒಬ್ರು ಸುಮ್ಮನಾಗಿದ್ರು ಎಲ್ಲ ಸುಮ್ಮನಾಗಿ ಹೋಗಿರೋದು. ನಾನು ಅಣ್ಣ ಎಷ್ಟು ಕಷ್ಟಪಟ್ವಿ ಹೇಳು, ಆದ್ರೂ ನೀವಿಬ್ರು ತುಳ್ಕೊಂಡು ಬರ್ತಿದ್ರಿ. ಸಾರಿ ಮೈ. ಪಾಪ ಅದ್ಗೇನು ನೋಡಿದ್ರು ಗೊತ್ತಾ? ಹೋಗೋಣ. ಇವಾಗ ಏನ್ ಅನ್ಕೊಳ್ಳಲ್ಲ ಹೇಳು? ಮೈ ಅರಿನೂ ಹುಡುಗಿನೂ ಎಲ್ಲ ಆಚೆ ಹೋಗಿದ್ರು, ಬಂದಿರೋದಕ್ಕೆ ರಿಸೆಪ್ಷನ್ ಮಾಡ್ತಿರೋದು. ಪಕ್ಕ ಬರ್ತಾರೆ ತಾನೆ, ನಮ್ನೆಲ್ಲ ಯಾಮರ್ಸ್ತಾ ಇಲ್ಲ ತಾನೆ? ಸ್ವಲ್ಪ ಹೊತ್ತು ವೇಟ್ ಮಾಡಿ ಅಕ್ಕ. ನಮ್ಮ ಅದಕ್ಕೆ ಹೆಂಗ್ ದೇವತೆ ತರ ಬರ್ತಾರೆ, ನೋಡ್ತಾ ಇರಿ. ಮತ್ತೆ ಬೆಳಿಗ್ಗೆನೆ ಹುಡುಗಿ ಅಳ್ಕೊಂಡು ಎಲ್ಲೇ ಹೋಗಿದ್ಲಂತೆ. ಅಣ್ಣ ಅದು ಅವ್ರ ಅಪ್ಪಂಗೆ ಸ್ವಲ್ಪ ಹುಷಾರಿರ್ಲಿಲ್ವಂತೆ, ಅದಕ್ಕೆ ಅವ್ರನ್ನ ನೋಡ್ಕೊ ಬರೋಣ ಅಂತ ಹೋಗಿದ್ರು. ಪಾಪ, ಈಗ ಹೇಗಿದ್ದಾರಂತ ಅವ್ರಪ್ಪ? ನೆಕ್ಸ್ಟ್ ಟೈಮ್ ಹೋಗೋವಾಗ ನಿಮ್ನು ಕರ್ಕೊಂಡು ಹೋಗಿ ಕೇಳ್ತೀನಿ ರೀ. ಹೋಗಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರೋರಂತೆ. ಈಗ ಕೂತಿದ್ದೀರಲ್ಲ, ಕೂತಿರಿ. ನಾವೇನೋ ಇಲ್ಲಿ ಮ್ಯಾನೇಜ್ ಮಾಡ್ತಾ ಇದೀವಿ, ಆದ್ರೆ ನಿಮ್ ಜಗಳ ನೋಡಿದ್ಮೇಲೆ ಅದಕ್ಕೆ ರಿಸೆಪ್ಷನ್ ಒಪ್ಕೋತಾರೆ ಅನ್ನೋದೇ ಡೌಟು. ನನ್ಗಂತೂ ಹರಿ ಮೇಲೆ ನಂಬಿಕೆನೇ ಇಲ್ಲ ಮೈ. ನೀನೇ ನೋಡಿದ್ಯಲ್ಲೋ, ಚೇಳ್ ಕುಡ್ದಂಗೆ ಆಡ್ತಾನೆ. ಮುತ್ತಣ್ಣ ಇರೋದ್ರಿಂದ ಅದಕ್ಕೆ ಬರ್ತಾರೆ ಅನ್ನೋ ನಂಬಿಕೆ. ಅಲ್ಲಿ ಅಂತಂಬ್ರು ಗುಸು ಮಾತಾಡ್ತಾ ಇದ್ರಿ. ಹುಡುಗಿ ಮನೇಲಿ ಇದ್ದಾಳ ಇಲ್ವಾ? ಹಾಳಾದವರು ಗೂಬೆ ತರ ಯಾವಾಗ್ಲೂ ನಮ್ಮನೆ ಮೇಲೆ ಕಣ್ಣಿರುತ್ತೆ. ಇರೋಣ, ಹೋಗಿ ಮ್ಯಾನೇಜ್ ಮಾಡ್ಕೊ ಬರ್ತೀನಿ. ಬೇಡ ಮೈ, ಕೆಲಸ ಇದೆ, ಬಾರೋ. ಅಲ್ಲ ಅವ್ರು ಬಾರೋ. ಸರಿ ನಡಿ. ಸಾರಿ ಅಣ್ಣ, ಒಂದು ಒಳ್ಳೆ ವಿಚಾರಕ್ಕೆ ಕೆಟ್ಟದಾಗ ನಡ್ಕೊಂಡ್ಬಿಟ್ರು. ನಾನಲ್ಲ ಅಣ್ಣ, ಆ ಕಂಟಿನೇ. ಸಾಕ್ ನಿಲ್ಸು. ಕೋಪ ಎಲ್ರಿಗೂ ಮೂಗಿನ ತುದಿ ಮೇಲೆ ಇರುತ್ತೆ, ಹಾಗಂತ ಇನ್ನೊಬ್ಬರ ಮೇಲೆ ಪ್ರತಾಪ ತೋರ್ಸೋದಲ್ಲ. ಅಲ್ಲ ಕಣೋ ಹರಿ, ನಾವೆಲ್ಲ ನಿನಗೆ ಕೆಟ್ಟದಾಗ್ಬೇಕು ಅಂತ ಇದನ್ನೆಲ್ಲ ಮಾಡಿದ್ವೇನೋ? ಗೊತ್ತಾಯ್ತಣ್ಣ, ನೀವು ನನ್ನ ಒಳ್ಳೇದಕ್ಕೆ ಮಾಡಿದ್ದೀರಾ, ತುಂಬಾ ಚೆನ್ನಾಗಿ ಏರ್ಪಾಟ್ ಮಾಡಿದ್ದೀರಾ. ಆದ್ರೆ ನಾವಿಬ್ರು ಇದಕ್ಕೆ ತಯಾರಾಗಿ ಬಂದಿಲ್ಲ ಅಣ್ಣ.
ನೆನ್ನೆ ನೀವು ಫಸ್ಟ್ ನೈಟ್ ಏರ್ಪಾಡು ಮಾಡಿದಾಗಲೇ ಅವ್ರ ಪರಿಸ್ಥಿತಿ ಏನು ಅಂತ ನಿಮ್ಗೆ ತಿಳಿಸಿ ಹೇಳಿದ್ದೀನಿ. ಅವ್ರ ಅಪ್ಪನ ನೆನ್ಸ್ಕೊಂಡು ಮನೆಗೆ ಬರೋವರೆಗೂ ಅಳ್ತಾನೆ ಇದ್ರು. ಇಲ್ಲಿ ಬಂದು ಇದನ್ನೆಲ್ಲ ನೋಡಿದ್ರೆ ಯಾರಿಗೆ ತಾನೇ ಶಾಕ್ ಆಗಲ್ಲ ಹೇಳೋಣ? ತಪ್ಪು ನಮ್ದು ಇದೆ, ಒಪ್ಕೋತೀನಿ ಹರಿ. ನೀನು ಗೊತ್ತು ಅಂತಾನೆ ಅನ್ಕೊಂಡಿದ್ವಿ ಕಣೋ. ಇಲ್ಲಿ ಮೈನು ಕನ್ಫ್ಯೂಸ್ ಆಗೋದಾ, ಅಲ್ಲಿ ಅಷ್ಟೆಲ್ಲ ಆಗಿರುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾನು ಹೇಳೋದು ಸ್ವಲ್ಪ ಕೇಳು ಹರಿ. ನೀವು ಮನೆಯಿಂದ ಹೋದಾಗಿಂದ ಅಕ್ಕಪಕ್ಕದವ್ರು ಯಾರು ಕೆಲ್ಸಕ್ಕೆ ಹೋಗಿಲ್ಲ ಕಣೋ. ಯಾಕಣ? ಎಲ್ರು ನಿಮ್ ಬಗ್ಗೆನೆ ಮಾತಾಡ್ತಾ ಕೂತಿರ್ತಾರೆ. ನಿಮ್ ಮನೆಗ್ ಬಂದ್ ಹುಡುಗಿ ಓಡೋದ್ಲಂತೆ, ನಿಮ್ ತಮ್ಮ ಕರ್ಕೊಂಬಂದ್ ಹುಡುಗಿ ವಾಪಸ್ ಹೊಟ್ಟೋದ್ಲಂತೆ, ಬರೀ ಇದೇ ಮಾತು. ನನಗಂತೂ ಇಲ್ಲ ಇಲ್ಲ ಅಂತ ಹೇಳಿ ಹೇಳಿ ಸಾಕಾಯ್ತು. ನಮಗೂ ಐಡಿಯಾ ಇರ್ಲಿಲ್ಲ ಕಣೋ. ಅಪ್ಪನ ಹೇಳಿದ್ದು ಅದ್ ನಮಗೂ ಸರಿ ಅನ್ನಿಸ್ತು. ಅದಕ್ಕೆ ಎಲ್ಲ ಏರ್ಪಾಟು ಮಾಡಿ ಜನರನ್ನ ಕರೆದ್ವಿ. ನಮ್ಮ ಹರಿ ಮದುವೆ ಆಗಿದೆ ಅಂತ ಎಲ್ರಿಗೂ ಧೈರ್ಯವಾಗಿ ಹೇಳಿದ್ವಿ. ಹರಿ, ಇನ್ಮೇಲೆ ಚಂದನ ಈ ಮನೇಲೆ ಇರ್ತಾಳೆ ಅಲ್ವಾ? ಜನ ಎಲ್ಲ ಆಗ್ಲೇ ಬರೋದಕ್ಕೆ ಶುರು ಮಾಡಿದಾರೆ ಕಣೋ. ಗಾಳಿ ಸುದ್ದಿ ಮಾತಾಡೋದಕ್ಕೆ ಇನ್ನೇನಾದ್ರೂ ನಮ್ಮ ಮನೆ ವಿಷಯ ಸಿಗುತ್ತಾ ಅಂತ ಕಾಯ್ತಾ ಇದ್ದಾರೆ. ಬೆಳಗ್ಗೆಯಿಂದ ನೀವು ಹೋಗಿರೋ ವಿಚಾರ ಮಾತಾಡಿ ಮಾತಾಡಿ ಅವ್ರಿಗಿನ್ನೂ ಸಾಕಾಗಿಲ್ಲ ಅನ್ಸುತ್ತೆ. ಹರಿ, ಎಲ್ಲ ರೆಡಿ ಆಗಿದೆ ಕಣೋ. ಡೆಕೋರೇಷನ್ ಮಾಡಿದೀವಿ, ಅಡಿಗೆ ರೆಡಿ ಆಗಿದೆ, ಸೌಂಡು ಎಲ್ಲ ಹಾಕ್ಸಿದೀವಿ. ಅದಕ್ಕೆಲ್ಲ ನನ್ಗೇನು ಬೇಜಾರಿಲ್ಲ ಹರಿ. ಆದ್ರೆ ಈಗ ನಿನ್ ಜೊತೆ ನಿನ್ ಹೆಂಡತಿ ಬಂದು ನಿಂತ್ಕೊಳ್ಳಿಲ್ಲ ಅಂದ್ರೆ ಈ ಊರಿನ ಜನ ಅದಕ್ಕೂ ಇನ್ನೇನಾದ್ರೂ ಕತೆ ಕಟ್ಟು ಮಾತಾಡ್ತಾರೆ. ಹೇಳಿದ ಅರ್ಥ ಆಯ್ತೇನೋ ಹರಿ? ಏ ಹರಿ, ನಾನು ಹೇಳಿದ್ ಕೇಳಿಸ್ತಾ ನಿನಗೆ? ಹೇಳೋಣ. ಇಬ್ರು ಒಟ್ಟಿಗೆ ಬರ್ತೀರಲ್ಲ? ಚಂದನ ವಾಪಸ್ ಬರೋದೇ ಇಲ್ಲ ಅಂತ ಎಲ್ರು ಮಾತಾಡ್ಕೋತಾ ಇದ್ರು. ಈಗ ಬಂದ್ಮೇಲೆ ರಿಸೆಪ್ಷನ್ ನಡೆದಿಲ್ಲ ಅಂದ್ರೆ ಏನ್ ಅನ್ಕೊಳಲ್ಲ ಹೇಳು? ಹರಿ, ಒಂದ್ 2-3 ಗಂಟೆ ಅಷ್ಟೇ ಕಣೋ. ಅವ್ರಿಗೆ ಹೇಳೋ ರೀತಿ ಹೇಳಿದ್ರೆ ಖಂಡಿತ ಒಪ್ಕೋತಾರೆ. ಅವ್ರಿಗೆ ಒಳ್ಳೆ ಮನ್ಸಿರೋದಕ್ಕೆ ಅಲ್ವಾ ನಿನ್ನ ಮದುವೆ ಆಗಿರೋದು. ಬೇಕಾದ್ರೆ ನಾನ್ ಚಂದನನ ಹತ್ರ ಮಾತಾಡ್ಲಾ? ಅಣ್ಣ, ನಾನೇ ಮಾತಾಡ್ತೀನಿ. ಸರಿಯಾಗಿ ತಿಳಿಸಿ ಹೇಳು. ಹೇಳ್ತೀನಿ ಅಣ್ಣ, ರೆಡಿ ಆಗೋಕೆ ಹೇಳ್ತೀನಿ. ಸರಿ ಕಣ. ಏನು ಇವರೆಲ್ಲ ಈ ಥರ ಚಿಕ್ಕ ಮಕ್ಳ ಥರ ಜಗಳಾಡ್ತಿದ್ದಾರೆ ಅನ್ಕೊಂಡ್ರ? ನಾವು ಹಂಗೆ ಅವಾಗವಾಗ. ಏನ್ ನಡೀತಿದೆ ಇಲ್ಲಿ? ಏನಿಲ್ಲ ಮೇಡಮ್. ಸಾಕ್ ನಿಲ್ಸಿ. ಇಷ್ಟೆಲ್ಲ ಈ ಸಾಂಗು, ಡೆಕೋರೇಷನ್, ರಿಸೆಪ್ಷನ್ ಅದನ್ನೆಲ್ಲ ಯಾರನ್ನ ಕೇಳಿ ಅರೇಂಜ್ ಮಾಡಿದ್ದಾರೆ? ನಿಮ್ಗೆ ಮನೆಯಲ್ಲಿ ನಿಜ ಹೇಳಕ್ ಆಗತ್ತೋ ಇಲ್ವೋ? ಈಗ್ಲಾ? ಹೌದು, ಈಗ್ಲೇ ಹೋಗಿ ಎಲ್ರಿಗೂ ನಿಜ ಹೇಳಿ. ಮೇಡಮ್, ಇವಾಗ ಹೇಗೆ ಹೇಳಕ್ಕಾಗತ್ತೆ? ಎಲ್ರು ಅಲ್ಲಿ ಕಾಯ್ತಾ ಇದ್ದಾರೆ, ನೀವೇ ನೋಡಿದ್ರಿ ತಾನೆ. ಇಂಥ ಟೈಮಲ್ಲಿ ಈಗ್ಲೂ ಹೇಳಿಲ್ಲ ಅಂದ್ರೆ ದೊಡ್ಡ ತಪ್ಪಾಗತ್ತೆ. ನೀವ್ ಹೇಳಲ್ವಾ? ನಾನೇ ಹೋಗಿ ಹೇಳ್ತೀನಿ. ಮೇಡಮ್ ಬೇಡ. ನಮ್ಮಿಬ್ರ ಪ್ರಕಾರ ಇದು ಸುಳ್ಳು ಮದ್ವೆ, ಆದ್ರೆ ನಮ್ಮ ಮನೆಯವ್ರಿಗೆಲ್ಲ ಇದು ಸಂಭ್ರಮ. ಆ ಸಂಭ್ರಮನ ಕೆಡ್ಸೋಕೆ ಹೇಳ್ತೀರಾ? ಸುಳ್ಳು ಅಂತ ಗೊತ್ತಿದ್ರು ಸಂಭ್ರಮಕ್ ಜೊತೆಲಿ ನಿಂತ್ರೆ ಅದು ಇನ್ನೂ ತಪ್ಪಾಗತ್ತೆ. ಇದು ಅರ್ಥ ಆಗ್ತಿಲ್ವಾ ನಿಮ್ಗೆ? ನಾನು ಮೊದ್ಲೇ ಹೇಳಿದ್ದೆ ನಿಮ್ಗೆ, ಆದ್ರೆ ನೀವು ಯಾರ ಹತ್ರನೂ ಸತ್ಯ ಹೇಳಿಲ್ಲ. ಅದು ಟೈಮ್ ಸಿಗ್ಲಿಲ್ಲ. ಏನು ಟೈಮ್ ಸಿಗ್ಲಿಲ್ವಾ? ಅಂದ್ರೆ ಸರಿಯಾದ ಟೈಮು ಕೂಡ ಬರ್ಲಿಲ್ಲ ಅಂತಂದೆ. ಮನೆಗೆ ಬಂದಾಗ ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಹೇಳೋಣ ಅಂತ ಅನ್ಕೊಂಡೆ, ಅಷ್ಟರಲ್ಲಿ ನಿಮ್ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಹೊರಟ್ಬಿಟ್ವಿ. ನಾನ್ ತಾನೇ ಏನ್ ಮಾಡ್ಲಿ ಹೇಳಿ? ನಿನ್ನೆ ರಾತ್ರಿ ಗಾಡಿಲಿ ಸುಮ್ನೆ ಇದ್ರಿ ತಾನೆ, ಫೋನ್ ಮಾಡಿ ಹೇಳಕ್ ಏನಾಗಿತ್ತು? ಇಂಥ ವಿಷಯನೆಲ್ಲ ದಿಢೀರಂತ ಫೋನ್ ಮಾಡಿ ಹೇಳಕ್ಕಾಗತ್ತಾ?
ಫೋನ್ ಮಾಡಿ ನಮ್ಮ ಮದ್ವೆ ಸುಳ್ಳು ಅಂತ ಹೇಳಿದ್ರೆ ಯಾರಾದ್ರೂ ನಂಬ್ತಾರಾ? ನೀವೇ ಹೇಳಿ. ಸರಿ ಆಯ್ತು, ಈಗ್ಲಾದ್ರೂ ಹೋಗಿ ನಿಜ ಹೇಳ್ಬೋದಲ್ವಾ? ಹಾ, ಹೇಳ್ಬೇಕು ಅಂತಾನೆ ಹೋದೆ. ಅಷ್ಟರಲ್ಲಿ ಜನ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇಲ್ಲ, ಸಾಧ್ಯ ಇಲ್ಲ. ಇಲ್ಲಿವರೆಗೂ ನಡೆದಿದ್ದೆ ಸಾಕು. ಇನ್ಮೇಲೆ ಏನೇನೂ ನಡೆಯಕ್ ನಾನ್ ಬಿಡಲ್ಲ. ನಾನು ನಿಮ್ಗೆ ಹೇಗೆ ಹೇಳಲಿ? ಸತ್ಯನೇ ಹೇಳಿ. ನಮ್ಮಿಬ್ರಿಗೂ ಮದ್ವೆ ಆಗಿಲ್ಲ ಅಂತ ನಿಮ್ಮ ಮನೆಯವ್ರಿಗೆ ಹೋಗಿ ಹೇಳಿ. ಹರಿ ಅಣ್ಣ, ಅಯ್ಯೋ ಸಾರಿ, ಸಡನ್ ಆಗಿ ಬಂದ್ಬಿಟ್ಟೆ. ನಿಮ್ಗೆ ಸೀರೆ ಅಣ್ಣ ನಾನು ಕೊಡ್ತೀನಿ, ನೀನು ಹೋಗು. ಇನ್ನೋ ನಿಮಿಷ. ಅದು ನಮ್ಮ ಬಗ್ಗೆ ತಪ್ಪು ತಿಳ್ಕೊಬಿಡಿ. ನಿಮ್ಮ ತಂದೆಯವ್ರಿಗೆ ಏನು ತೊಂದರೆ ಇಲ್ಲ ಅಂತ ಗೊತ್ತಾದ್ಮೇಲೆ ನಾವು ಇದನ್ನೆಲ್ಲ ಏರ್ಪಾಟ್ ಮಾಡಿದ್ದು. ನಾನು ಮಾತಾಡ್ತೀನಿ, ನೀನು ಹೋಗು. ಬೇಗ ರೆಡಿಯಾಗಿ ಬಂದ್ಬಿಡಿ. ಇಡೀ ಊರ್ ಜನನೇ ಈ ಗಂಧದ ಗುಡಿ ಮನೆ ಸೊಸೆನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ. ಎಲ್ರೂ ಕಾಯ್ತಾ ಇದಾರಂತೆ. ರೀ, ನೀವ್ ಒಳ್ಳೆ. ಎಲ್ರು ಸೊಸೆ ಸೊಸೆ ಅಂತ ಯಾಕೆ ಅಂತಿದಾರ ನನ್ನ? ಅವ್ರು ಯಾರಿಗೂ ಸತ್ಯ ಗೊತ್ತಿಲ್ಲ ಮೇಡಮ್. ನೀವು ಇವಾಗ ಬಂದಿಲ್ಲ ಅಂದ್ರೆ ಎಲ್ಲ ತಪ್ಪಾಗ್ಬಿಡುತ್ತೆ. ನಾನ್ ನಿಮ್ನ ಬಂದು ಕೇಳ್ಕೊಂಡಾಗ ನೀವ್ ನಂಗೆ ಹೆಲ್ಪ್ ಮಾಡಿದ್ರಿ. ಅದಕ್ಕೆ ನನ್ನಿಂದನೂ ಒಂದು ಹೆಲ್ಪ್ ಆಗ್ಲಿ ಅಂತ ನಾನು ಅನ್ಕೊಂಡೆ. ಆದ್ರೆ ಈಗ ನಿಮ್ಮ ಅಣ್ಣ ಬಂದು ಸೊಸೆ ನೋಡಕ್ ಬಂದಿದ್ದಾರೆ ಅಂತೆಲ್ಲ ಹೇಳಿದ್ಮೇಲೆ ಚಾನ್ಸೇ ಇಲ್ಲ. ಅಲ್ಲ ಮೇಡಮ್, ನಾನು ಅಣ್ಣ, ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಿದ್ಯಾ ಅಣ್ಣ? ಅದಕ್ಕೆ ಹತ್ರ ನೀನ್ ಮಾತಾಡ್ಬೇಕಿತ್ತು ತಾನೇ. ಹರಿನ ಮಾತಾಡ್ತಾ ಇದ್ದಾನೆ ಕಣೋ. ಅವರಿಬ್ರು ಮಧ್ಯ ನಾನು ಹೋಗಿ ಏನ್ ಮಾಡ್ಲಿ ಹೇಳು? ಅದಕ್ಕೆ ರಿಸೆಪ್ಷನ್ ಬರ್ತಾರಲ್ವಾ ಅಣ್ಣ? ಹರಿ, ಅವ್ರೇನಾದ್ರೂ ಹೇಳಿದ್ರಾ? ನಾವು ಅವ್ರ ಅಪ್ಪನ ಬಗ್ಗೆ ಯೋಚನೆ ಮಾಡದೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ವಲ್ಲ, ಆ ಕೋಪಕ್ಕೆ ಏನಾದ್ರು? ಇಲ್ಲ ಅಣ್ಣ, ಅದೆಲ್ಲ ಏನೂ ಇಲ್ಲ. ಹರಿ, ನಾವಿಷ್ಟೆಲ್ಲ ರೆಡಿ ಮಾಡಿದ್ರು ನೀನ್ ನಮ್ಮೇಲೆ ರೇಗಾಡ್ದಿಲ್ಲ. ಅದೇ ಕೋಪದಲ್ಲಿ ಕೈ ಮಿಲಾಯಿಸ್ಬಿಟ್ಟೆ. ಸಾರಿ ಹರಿ. ಏಯ್ ಬಿಡ, ನಮ್ಗದೇನು ಅಷ್ಟಲ್ಲ. ಏನ್ರಪ್ಪ, ರಿಸೆಪ್ಷನ್ಗೆಲ್ಲ ರೆಡಿನಾ? ಹರಿನೂ ಇನ್ನೂ ರೆಡಿ ಆಗಿಲ್ಲ, ಹುಡುಗಿನೂ ಎಲ್ಲೂ ಕಾಣಿಸ್ತಾ ಇಲ್ಲ. ಏನಪ್ಪ ಸಮಾಚಾರ? ಅಕ್ಕ, ಹುಡುಗಿ ಒಳಗಡೆ ರೆಡಿ ಆಗ್ತಾ ಇದಾರೆ, ಬಂದ್ಬಿಡ್ತಾರೆ. ನೀವು ಹೋಗಿ ಕೂತ್ಕೊಳ್ಳಿ. ಸರಿಪ್ಪ. ಏನ್ ಹೇಳಿದ್ರು ಹೇಳೋ? ಬರ್ತಾರೆ ಅಣ್ಣ, ಬರ್ತಾರೆ. ನಿಜವಾಗ್ಲೂ ಬರ್ತಾರೇನೋ? ಹ್ಞೂ ಅಣ್ಣ, ಬರ್ತಾರೆ. ನೀನೇನಣ್ಣ ಒಂಥರ ಮಾತಾಡ್ತಿದ್ಯಾ? ನಿಜವಾಗ್ಲೂ ರಿಸೆಪ್ಷನ್ ನಡೆಯುತ್ತಾನೆ? ಏಯ್, ಹರಿನ ಹೇಳ್ತಿಲ್ವೇನೋ ಅದಕ್ಕೆ ಬರ್ತಾರೆ ಅಂತ? ನೀನೇನೋ ಜನರುಗಳ ತರ ಮಾತಾಡ್ತಿದ್ಯಲ್ಲ ಮೈ. ಅಲ್ಲ ಅಣ್ಣ, ನೀವಿಬ್ರು ಜಗಳ ಆಡ್ತಿದ್ನ ಅದ್ಗೆ ನೋಡಿ ಗಾಬರಿ ಆಗಿದ್ರು, ಅದಕ್ಕೆ. ಏಯ್, ಅದನ್ನೆಲ್ಲ ಬಿಟ್ಟಾಕೋ, ಅದ್ರ ಬಗ್ಗೆ ಮಾತಾಡ್ಬೇಡ. ಹರಿ, ಅವ್ರಿಗಲ್ಲೇನು ತೊಂದರೆ ಇಲ್ಲ ತಾನೆ? ಸಹಾಯಕ್ಕೆ ಯಾರನ್ನಾದ್ರೂ ಕಳಿಸ್ಲಾ? ಬೇಡ ಅಣ್ಣ, ಅದೆಲ್ಲ ಏನು ಬೇಡ. ಅವರೇ ರೆಡಿ ಆಗ್ತಾರೆ. ನೀನೇನಣ್ಣ ಇನ್ನು ರೆಡಿನೇ ಆಗಿಲ್ಲ? ಹೋಗು, ಫ್ರೆಶ್ ಅಪ್ ಆಗಿ ಹೊಸ ಬಟ್ಟೆ ಇದೆ, ರೆಡಿ ಆಗೋಗೋಣ. ಸರಿ, ಹೋಗ್ತೀನಿ. ಹೋಗ್ತೀನಿ ಅಂತ ಇಲ್ಲೇ ನಿಂತಿದ್ಯಾ? ಹೋಗರಿ ಬೇಗ. ಹರಿ, ಹೊಸ ಬಟ್ಟೆನ ಬೀರಲ್ಲಿ ಇಟ್ಟಿದ್ದೀನಿ, ನಾನೇ ಕೊಡ್ತೀನಿ ಬಾ. ಬೇಡಣ್ಣ, ಪರವಾಗಿಲ್ಲ, ನಾನೇ ಹೋಗಿ ತಗೋತೀನಿ. ಮುತ್ತಣ್ಣ, ಅಮಿತ್ ಬಾಯ್ ಕರಿತಾ ಇದ್ದಾರೆ. ಸರಿ ನಡಿ, ಬಂದೆ. ಹರಿ, ಬೇಗ ರೆಡಿ ಆಗ್ಬಿಡು. ಕಂಟಿ, ಬಾಯಿಲ್ಲ ಒಂದು ನಿಮಿಷ. ಅಣ್ಣ ಬಂದೆ. ನೋಡೋಣ, ನಮ್ಮ ಮುತ್ತಣ್ಣ ಖುಷಿಯಾಗಿದ್ದಾನೆ.
ಅದಕ್ಕೆ ಈ ಮನೆಗೆ ಬಂದಾಗಿಂದ ಅವನ್ ಮನ್ಸಲ್ಲಿರೋ ನಾವೆಲ್ಲ ಮರ್ತ್ಬಿಟ್ಟಿದ್ದಾನೆ. ಆಮೇಲೆ ಅವನೇ ಮುಂದೆ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಸಿದಾನೆ. ಅಡ್ಗೆನೂ ಅಷ್ಟೇ, ವೆಜ್ಜು ನಾನ್ ವೆಜ್ಜು ಎರಡೂ ಮಾಡಿಸಿದಾನೆ. ಬೇಗ ನೀನು ರೆಡಿಯಾಗಿ ಅದ್ಗೇನು ಕರ್ಕೊಂಬರೋಣ, ಫಂಕ್ಷನ್ನ ಮುಗಿಸಿ ಎಲ್ರೂ ಜೊತೆಲಿ ಕೂತ್ಕೊಂಡು ಖುಷಿ ಖುಷಿಯಾಗಿ ಊಟ ಮಾಡೋಣ. ಹಾ ಸರಿ, ಬೇಗ ಬಾ. ಹೇಗೆ ಹೇಳಲಿ, ಎಲ್ರೂ ಸಂತೋಷನ ಹೇಗೆ ಹಾಳು ಮಾಡ್ಲಿ? ನನ್ನಿಂದ ಆಗ್ತಿಲ್ಲ. ಅಣ್ಣನ ಮನ್ಸಿಗೆ ನೋವು ಮಾಡಕ್ ನನ್ನಿಂದ ಆಗ್ತಿಲ್ಲ. ದೇವ್ರೆ, ನಾನು ಏನ್ ಮಾಡ್ಲಿ ಇವಾಗ? ನಿಧಾನಕ್ಕೆ ಮಾವ, ಯಾಕಷ್ಟು ಅರ್ಜೆಂಟು? ನೋಡ್ಕೊಂಡ್ ಬರೋದು ತಾನೆ. ನಮ್ಮಂತ ಸಣ್ಣ ಪುಟ್ಟ ಸೊಳ್ಳೆಗಳು ಓಡಾಡ್ತಾ ಇರ್ತವೆ. ಏನು ಬಂದ್ಬಿಡಿದ್ಯಾ? ಯಾಕೆ ಬರ್ಬಾರ್ದಿತ್ತ? ಅಯ್ಯೋ, ಹಾಗೆ ಹೇಳಲಿಲ್ಲ ಕಣೆ, ಬಂದಿದ್ ಒಳ್ಳೇದೇ ಆಯ್ತು. ನಿಮ್ಮಮ್ಮ ಏನು ಹೇಳಿಲ್ವಾ? ಕಾಲ್ ಮುರಿತೀನಿ ಅಂದ್ಲು. ಮೂರಿಸ್ಕೊಂಡ್ರು ಪರವಾಗಿಲ್ಲ ಅಂತ ನೀನ್ ಬಂದ್ಬಿಟ್ಟೆ. ಮಾವ ಮಾವ, ನೀನು ಗೊತ್ತಾ? ಹೇಳು, ಗೊತ್ತು ಮಾಡ್ಕೋತೀನಿ. ನಿನ್ನೆ ರಾತ್ರಿ ನಮ್ಮಮ್ಮನೂ ಮಾವನು ನಿಮ್ ಮನೇಲಿ ಏನ್ ನಡೀತಿದೆ ಅಂತ ಕದ್ದು ಮುಚ್ಚಿ ನೋಡ್ತಾ ಇದ್ರು. ಗೂಢಾಚಾರ ಮಾಡೋ ಬದಲು ನೇರವಾಗಿ ಮನೆಗೆ ಬಂದು ನೋಡಿದ್ರೆ ಚೆನ್ನಾಗಿರೋದು. ಹೇಗ್ ಬರ್ತಾರೆ ಮಾವ? ನಿಮ್ ಮನೇಲಿ ಮದ್ವೆ ನಡೆದ್ರೆ ಅದನ್ನ ನೋಡಿ ಖುಷಿ ಪಡೋರಾಗಿದ್ರೆ ಬರ್ತಿದ್ರು. ಹೊಟ್ಟೆ ಉರಿ ಪಡ್ಕೊಳ್ಳೋರಾದ್ರೆ ಬರೋದಕ್ ಹೇಗ್ ಮನ್ಸಾಗತ್ತೆ ಹೇಳು? ಅವರು ಫಂಕ್ಷನ್ಗೆ ಬಂದಿದ್ರೆ ಚೆನ್ನಾಗಿರೋದು. ಹೋಗ್ಲಿ ಬಿಡು. ಮಾವ ಮಾವ, ನಾನ್ ನಿನ್ಗೇನಾದ್ರೂ ಹೆಲ್ಪ್ ಮಾಡ್ಲಾ? ಏನು ಬೇಡ, ಎಲ್ಲ ಕೆಲ್ಸನೂ ಆಗಿದೆ. ನೀನ್ ಮುಂದ್ಗಡೆ ಕುತ್ಕೊಂಡು ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಅಂತ ನೋಡು ಸಾಕು. ಬರೀ ಇಷ್ಟಕ್ ನನ್ನನ್ ಕರೆದಿಯಾ? ಸರಿ, ಬಂದಿರೋರ್ಗೆ ಕುಡಿಯಕ್ಕೆ ಏನಾದ್ರು ಕೊಡು, ಹೋಗು. ಹಾ, ಇದು ಓಕೆ. ಮಾವ ಮಾವ, ಹೊಸ ಡ್ರೆಸ್ಸು ಹೇಗ್ ಕಾಣಿಸ್ತಿದ್ದೀನಿ? ತುಂಬಾ ಚೆನ್ನಾಗಿದೆ, ಲಕ್ಷಣವಾಗಿ ಕಾಣಿಸ್ತಿದ್ಯಾ. ಥ್ಯಾಂಕ್ ಯು. ಮಾವ, ಹುಡ್ಗ ಹುಡ್ಗಿ ಎಲ್ಲಿ? ಇನ್ನೂ ಬಂದಿಲ್ವಾ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಬಂದಿದ್ದಾರೆ ಕಣೆ, ಹರಿ ಸ್ನಾನ ಮಾಡ್ತಿದ್ದಾನೆ, ಚಂದನ ರೆಡಿ ಆಗ್ತಾ ಇದಾರೆ. ಏನು, ಇನ್ನೂ ರೆಡಿ ಆಗಿಲ್ವಾ? ನೀನ್ ಹೋಗೊಂಚೂರು ಹೆಲ್ಪ್ ಮಾಡ್ತೀಯಾ? ಕೇಳ್ತಿಯಲ್ಲ ಮಾವ, ನೋಡ್ತಾ ಇರು ಹೇಗ್ ರೆಡಿ ಮಾಡ್ತೀನಿ ಅಂತ. ಇಡೀ ಊರೇ ಗಂಧದ ಗುಡಿಗೆ ಇಂಥ ಸೊಸೆನ ಅಂತ ಹೇಳ್ಬೇಕು. ಅದ್ ಸರಿ, ನನ್ ತಂಗಿ ಯಾವ ರೂಮಲ್ಲಿದ್ದಾಳೆ? ಆ ರೂಮಲ್ಲಿ. 10 ನಿಮಿಷದಲ್ಲಿ ಕರ್ಕೊಂಡ್ ಬರ್ತೀನಿ. ಹಾಯ್. ಹೇ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಹಿಂಗೆ ಕೂತಿದ್ರೆ ಆಗಲ್ಲ. ಈಗ ನೀನು ಹರಿ ಇಬ್ರು ಸ್ಟೇಜ್ ಮೇಲೆ ನಿಲ್ಬೇಕು. ಎದ್ದೇಳು. ನೀವ್ಯಾರು? ಅಯ್ಯೋ, ಹೇಳೋದೇ ಮರ್ತೆ. ಇದು ನಮ್ಮ ಮಾವನ್ ಮನೆ. ಹರಿ, ಮುತ್ತು ಎಲ್ರು ನನ್ನ ಮಾವನ್ ಮಕ್ಳೆ. ಸರಿ ಸರಿ, ಬೇಗ ಎದ್ದು ನೀನ್ ರೆಡಿ ಆಗು. ನಿನಗೆ ನಾನ್ ಹೆಲ್ಪ್ ಮಾಡ್ತೀನಿ. ಇಲ್ಲಿ ನಿನಗೆ ಯಾರು ಇಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಇನ್ಮೇಲೆ ಏನೇ ಇದ್ರು ನೀನು ಧೈರ್ಯವಾಗಿ ನನ್ನ ಹತ್ರ ಹೇಳ್ಕೋಬಹುದು. ನೀನು ಗೊತ್ತಾ, ನಾನು ಸಖತ್ತಾಗಿ ಹೇರ್ ಸ್ಟೈಲ್ ಮಾಡ್ತೀನಿ, ಮೇಕಪ್ ಮಾಡ್ತೀನಿ. ಈ ಫಂಕ್ಷನ್ ಮುಗಿಯೋವರೆಗೂ ನಾನೇ ನಿನ್ಗೆ ಪರ್ಸನಲ್ ಅಸಿಸ್ಟೆಂಟ್. ಆಕ್ಚುಲಿ ಏನ್ ಗೊತ್ತಾ, ನಿನ್ಗೆ ಮೇಕಪ್ಪೇ ಬೇಡ, ಅಷ್ಟು ಸುಂದರವಾಗಿದ್ಯಾ ನೀನು. ಇವತ್ತು ನಿನ್ಗೆ ಅದೆಷ್ಟು ದೃಷ್ಟಿ ಆಗುತ್ತೋ ಏನೋ. ಆದ್ರೂ ಹರಿ ನಿನ್ನನ್ನ ಪಡೆಯೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ದ ಬಿಡು. ಸರಿ ಸರಿ, ಎದ್ದೇಳು, ಹೊರಗಡೆ ಎಲ್ರು ಕಾಯ್ತಿದ್ದಾರೆ, ಬಾ. ಅದು ಮಾವ ನಿಮ್ಮನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡ್ ಬಾ ಅಂದ್ರು. ನಾನ್ ಯಾಕೆ ರೆಡಿ ಆಗ್ಬೇಕು? ನಾನ್ ಎಲ್ಲೂ ಬರಲ್ಲ, ನೀವ್ ಹೋಗಿ ಇಲ್ಲಿಂದ. ಅಲ್ಲ, ಇವತ್ತು ನಿಮ್ದು ಹರಿದು. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಪ್ಲೀಸ್ ನನ್ ಪಾಡಿಗೆ ನನ್ನ ಬಿಟ್ಬಿಡಿ. ನೀವು ಹೊರಡಿ, ಹೋಗಿ.
ರಿಸೆಪ್ಷನ್ ಅಂತೆ ರಿಸೆಪ್ಷನ್. ಮದ್ವೆನೇ ಆಗಿಲ್ಲ, ರಿಸೆಪ್ಷನ್ ಅಂತೆ. ಛೇ. ರಿಸೆಪ್ಷನ್ ಎಷ್ಟೊತ್ತಿಗೆ? ಹುಡ್ಗ ಹುಡ್ಗಿ ಬರಲ್ವಾ? ಒಳಗಡೆ ರೆಡಿ ಆಗ್ತಾ ಇದಾರೆ. ಯಾಕೆ ಏನಾರು ಕೆಲಸ ಇದೆಯಾ? ಇಲ್ಲ, ಸುಮ್ನೆ ಕೇಳ್ದೆ. ಇಲ್ಲ ತಾನೆ, ಸುಮ್ಮನೆ ಜ್ಯೂಸ್ ಕುಡೀರಿ. ಏನಾರು ಕೆಲಸ ಇದ್ರೆ ಎದ್ದೋಗಿ. ಓ, ಇದಾ ವಿಷಯ? ನಾನೇನು ಅನ್ಕೊಂಡೆ ಇದ್ ಹೀಗಾಗೋಗಿದೆ. ನಾನು ಅದೇ ಅನ್ಕೊಂಡೆ. ಶ್ರೀಮಂತ ಮನೆ ಹುಡುಗಿ ಇವನ್ ಜೊತೆ ಹೆಂಗ್ ಬಂದ್ಲು? ಹೇ, ಏನ್ ಮಾಡ್ದ? ತಗೊಳ್ಳಿ ನೋಡಿ.